ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಚೆನ್ನಾಗೇ ಇದೆ ಮೂವಿ, ಬಟ್ ನೀವು ಬಂದ್ ನೋಡಿದ್ರೆ ತಾನೇ ಒಪಿನಿಯನ್ ಗೊತ್ತಾಗೋದು. ಸುಮ್ನೆ ರಿವ್ಯೂಗಳು ಮನೇಲಿ ಕುತ್ಕೊಂಡು ರಿವ್ಯೂ ಅದು ಇದು ನೋಡಿದ್ರೆ ಅದು ಹೆಂಗಾಗುತ್ತೆ ಅಲ್ವಾ? ಒಳ್ಳೆ ಸಿನಿಮಾ ಅಂದ್ರೆ ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ ಯಶರು. ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಮುಗಿತು, ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡೋಗಿದ್ರೆ ಒಂದು ಕನ್ನಡ ಸಿನಿಮಾನ. ಅದಕ್ಕೆ ನಾವು ಖುಷಿ ಪಡ್ಬೇಕು. ಸಿನಿಮಾ ವಿಚಾರದ ಇಲ್ಲಿಗೆಲ್ಲ ತಗೊಂಡು ಹೋಗಿದ್ದಾರೆ ಅಂದಾಗ ಇದ್ ನಾವು ಇಲ್ಲೇ ಅವ್ರನ್ನ ಸೋಲ್ಸಕ್ ಪ್ರಯತ್ನ ಪಟ್ರೆ ಮತ್ತೆ ಅವ್ರ ಪ್ರಯತ್ನ ಪಡಲ್ಲ, ಇನ್ನೊಂದು ನೆಕ್ಸ್ಟ್ ಲೆವೆಲ್ ಹೋಗುವಂತ ಪ್ರಯತ್ನ ಆಗಲ್ಲ. ಸಾಕುಂಟಪ್ಪ ಇಲ್ಲೇ ನಾನು ಸೋತೋಗಿದ್ದೀನಿ ಅಂತ ಸುಮ್ನೆ ಆಗ್ಬಿಡ್ತಾರೆ. ಬಟ್ ಜನರಿಗೆ ಯಾಕೆ ಅರ್ಥ ಆಗಲ್ಲ ಇದನ್ನುವಂತದೊಂದು ಕೊರಗು. ಸೇಮ್ ನನ್ಗೂ ಅದನ್ನೇ ಅನಿಸ್ತಾ ಇದೆ. ಅವ್ರೇನೋ ಪ್ರಯತ್ನ ಪಟ್ಟು ಮೇಲ್ ಹೋಗಿದ್ದಾರೆ, ಇದು ಮಾಡಿದ್ದಾರೆ. ಒಂದ್ ಸೆಕೆಂಡ್ ಹೇಳಿ. 200 ರೂಪಾಯಿ. ಇವಾಗ ಸ್ಟಾರ್ಟೆಡ್. ಇವಾಗ ಎಲ್ಲ ಹೌಸ್ಫುಲ್ ಆಗಿದೆ ಈ ಶೋನು. ಆಲ್ರೆಡಿ ನೋಡಿ ಇವಾಗ ಇಷ್ಟು ಬುಕ್ ಆಗಿದೆ. ಇವತ್ತೇನು ಹಾಲಿಡೇ ಇಲ್ಲ ಏನಿಲ್ಲ, ಇಷ್ಟು ಆಲ್ರೆಡಿ ಬುಕ್ ಆಗಿದೆ. ಸರಿನಾ? ಇನ್ನು ಈ ಕಡೆ ಪೇಟಿಎಂ ಅಲ್ಲಿ ಇದೆ, ಡಿಸ್ಟ್ರಿಕ್ಟ್ ಆ್ಯಪ್ ಅಲ್ಲಿ ಎಷ್ಟೊಂದು ಬುಕ್ ಆಗ್ತಾ ಇದೆ. ಯಾವ್ದು ಇಲ್ದೇನೆ ಇದು ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲಾ ಶೋನು ನಮ್ಮ ಹತ್ರ ಇವಾಗ 7 ಗಂಟೆದ ಎಲ್ಲಾ ಶೋನು ಮಿನಿಮಮ್ 300 ಮೇಲಿದೆ. ಸರಿನಾ? ಇದು 200, 300, 99, 327 ಎಲ್ಲ ಬುಕಿಂಗ್ ಚೆನ್ನಾಗೇ ಇದೆ. ಹಂಗಿದ್ಮೇಲೆ ಜನಗಳು ಚೆನ್ನಾಗಿಲ್ಲ ಅಂದಿದ್ಮೇಲೆ ಏಂತಕ್ ಬರ್ತಾ ಇದ್ರು? ಸುಮ್ನೆ ಬೇಡದೇ ಇರೋ ಕಂಪ್ಲೇಂಟ್ಗಳು ಕೊಟ್ಕೊಂಡು, ಬೇಡದೇ ಇರೋ ರಿವ್ಯೂ ಇದ್ ಮಾಡ್ಕೊಂಡು, ಅವ್ರ ಇಷ್ಟ ಬಂದಿದ್ ಬೆಳಿತಾವ್ನೆ ಅಂದ್ರೆ ಹೆಂಗಾದ್ರೂ ಮಾಡಿ ಎಳಿಬೇಕು, ತುಳಿಬೇಕು ಅನ್ನೋದು ನಮ್ ಜನಗಳಿಗೆ ಅದು ಅಭ್ಯಾಸ ಆಗ್ಬಿಟ್ಟೈತೆ. ಒಬ್ಬನ್ ಬೆಳಿತಾ ಇದ್ರೆ ಇನ್ನೊಬ್ಬನ ಕೈಯಿಂದ ಸಹಿಸ್ಕೊಳಕ್ ಆಗಲ್ಲ. ಅವ್ರೇನೋ ಪ್ರಯತ್ನ ಪಟ್ಟು ಇವಾಗ ಈ ಫಿಲಮ್ ಏನಾದ್ರು ನಾವು ಚೆನ್ನಾಗ್ ಕೊಟ್ರೆ, ಚೆನ್ನಾಗ್ ರೆಸ್ಪಾಂಡ್ ತಗೊಂಡ್ರೆ ನಾವು ನೆಕ್ಸ್ಟ್ ಅವ್ರು ಇನ್ನೊಂದ್ ಸ್ಟೆಪ್ ಮುಂದೆ ಹೋಗ್ತಾರೆ. ಇವಾಗ ರಾಮಾಯಣ ಇದೆ, ರಾಮಾಯಣದವ್ರು ಒಳ್ಳೊಳ್ಳೆ ಇದು ಮಾಡಿದ್ರೆ, ಕೋ ಪ್ರೊಡ್ಯೂಸರ್ ಬೇರೆ ಇದಾರೆ. ಅವ್ರ ಮುಂದೆ ಪ್ರಯತ್ನ ಮುಂದೆ ಮಾಡ್ತಾನೆ ಇರ್ತಾರೆ. ಅದನ್ ಬಿಟ್ಟು ಸುಮ್ನೆ ಬೇಡದೇ ಇರೋ ರಿವ್ಯೂಗಳು. ಇವ್ರು 200 ರೂಪಾಯಿ ಕೊಟ್ಬಿಟ್ಟು 200 ರೂಪಾಯಿ ವೇಸ್ಟ್ ಆಯ್ತು, 250 ರೂಪಾಯಿ ವೇಸ್ಟ್ ಆಯ್ತು, ನಿದ್ದೆಗೆ ಇಟ್ಕೊಂಡ್ ಇದು ಮಾಡ್ಕೊಂಡ್ ಬಂದೆ. ಏನ್ ಬೇಡದೇ ಕಮೆಂಟ್ಗಳು ಕೊಡ್ತಾ ಇದಾರೆ, ಅದು ಇಷ್ಟ ಆಗ್ತಾ ಇಲ್ಲ ಅದರ್ ಸ್ಟೇಟ್ ಅವ್ರು ತುಂಬಾ ಈ ತರದೊಂದು ನೆಗೆಟಿವ್ ರಿವ್ಯೂಗಳನ್ನ ಸ್ಪಾಯ್ಲ್ ಮಾಡ್ತಾರೆ. ಇವಾಗ ಬೇರೆ ಸ್ಟೇಟ್ ಅವ್ರದ್ದು ಏನಂದ್ರೆ ಅವ್ರವ್ರ ಫೇವ್ರೇಟ್ ಹೀರೋಗಳದು, ಅವ್ರವ್ರದ್ದು ಆಕ್ಟರ್ಗಳದು. ಲಾಸ್ಟ್ ಟೈಮ್ ಚಾಪ್ಟರ್ 2 ಬಂದಾಗ ಎಲ್ಲರದು ಮಲಗ್ತು, ಚಾಪ್ಟರ್ 1 ಬಂದಾಗ 0 ಮಲಗ್ತು. ಈ ಕಡೆಗೆ ಇದು ಪೆದ್ದಿ ಅಲ್ಲ ನಾನು ಎತ್ತಾ ಇರೋದು. ಚಾಪ್ಟರ್ 1 ಬಂದಾಗ 0 ಅಪೋಸಿಟ್ ಬಂದಿದ್ದು. ಆಮೇಲೆ ಇವನು ಯಾರಪ್ಪ ವಾರಿಸು ವಿಜಯ್ದು, ಅವೆಲ್ಲ ಬಂದ್ಬಿಟ್ಟು ಫ್ಲಾಪ್ ಆದ್ವು. ಫಿಲಮ್ ಮುಂದೆ ಓಡ್ಲಿಲ್ಲ. ಮಾರಿಟ್ಟು ಇವೆಲ್ಲ ಯಾರ್ಯಾರು ಅಪೋಸಿಟ್ ಬಂದ್ರು. ಇವಾಗ ಎಲ್ರಿಗೂ ಟೈಮ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಎಲ್ಲಾನು ಚಾಪ್ಟರ್ 1 ಚಾಪ್ಟರ್ 2 ಮಾಡಕ್ಕಾಗಲ್ಲ, ತಾಯಿ ಸೆಂಟಿಮೆಂಟೇ ಮಾಡಕ್ಕಾಗಲ್ಲ. ಸರಿನಾ? ಇದ್ರಲ್ಲಿ ಸಿಸ್ಟರ್ ಸೆಂಟಿಮೆಂಟ್ ಇದೆ, ಮಗನ್ ಸೆಂಟಿಮೆಂಟ್ ಇದೆ, ಹೆಂಡತಿ ಸೆಂಟಿಮೆಂಟ್ ಇದೆ. ಸರಿನಾ? ಹೆಂಡತಿ ಅಲ್ಲ, ಲವರ್ ಸೆಂಟಿಮೆಂಟ್ ಇದೆ. ಬಟ್ ಜನಗಳಿಗೆ ಅದು ಇದಾಗ್ತಾ ಇಲ್ಲ. ಎಲ್ಲಾ ಮಾಡಿದ್ರೆ ತಾಯಿ ಸೆಂಟಿಮೆಂಟೇ ಮಾಡ್ಬೇಕು ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ತಾಯಿ ಸೆಂಟಿಮೆಂಟೇ ಮಾಡ್ಕೊಂಡು ಕುತ್ಕೊಳಕ್ ಆಗತ್ತಾ? ಬೇರೆ ನೋಡ್ಬೇಕು, ಬೇರೆ ತೆಗಿತಾ ಇರ್ಬೇಕು. ಹಾಕೊಂದಿದೆ, ಇದು ಹೇಳದ್ನಲ್ಲ, ಒಳ್ಳೆ ಸ್ಕ್ರಿಪ್ಟ್ ಇದೆ. ಅವ್ರು ಬೇರೆ ರೀತಿ ಬೇರೆ ವಿಸುವಲ್ ಟ್ರೈ ಮಾಡಿದಾರೆ. ಬಟ್ ಜನಗಳು ಅದನ್ನ ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಇದು ಹಂಗೆ ಬಂದೈತೆ, ಹಿಂಗೆ ಬಂದೈತೆ, ಆ ಸೀನ್ ಐತೆ, ಈ ಸೀನ್ ಐತೆ. ಯಾವ್ದಾದ್ರು ಸೀನ್ ನೀವು ಕಣ್ ಮುಚ್ಕೊಂಡು ನೋಡ್ಕೊಳ್ಳೋಂತ ಸೀನ್ ಇದೆಯಾ ಬಂದ್ ನೋಡಿ ಫಸ್ಟ್, ಆಮೇಲೆ ಹೇಳ್ಬೇಕು. ನೋಡ್ದೇನೆ ಸುಮ್ನೆ ನಾನು ಕೂತ್ಕೊಂಡು ಫೋನಲ್ಲಿ ರಿವ್ಯೂ ನೋಡ್ಕೊಂಡು ಅವ್ನ ಅದಾಗ್ತಾನೆ ಇವ್ನು ಇದಾಗ್ತಾನೆ ಅಂತ ಹೇಳ್ಬಿಟ್ಟು ಇದು ಮಾಡೋದಲ್ಲ. ಯಾವ್ದೋ ಬೇಡದೇ ಇರೋ ಫಿಲಮ್ಗಳಲ್ಲಿ ಬುಕ್ ಮೈ ಶೋಗೆ IMDbಲಿ ಬೇಡದೇ ಇರೋ ಫಿಲಮ್ಗಳಿಗೆ ಎಷ್ಟು 8.7, 8.5, 8.6 ಕೊಡ್ತಾರೆ. ಇದೇ ಹಿಂದಿ ಫಿಲಮ್ದವ್ರಿಗೆ. ಸರಿನಾ? ಏನು ಇಲ್ದಿರೋ ಫಿಲಮ್ ಇದಕ್ ನೋಡಿದ್ರೆ ಸಡನ್ ಆಗಿ ಅದು ಶೋ ನೋಡಿದ್ ಬರೀ ಒಂದ್ ಶೋ ನೋಡ್ದೈತೆ ಅಷ್ಟೇನೆ, ಅಷ್ಟ್ ಬೇಗ 5.7, 5.6 ಶೋ ಬೈ ಶೋ ಕಮ್ಮಿ ಮಾಡ್ಕೊಂಡ್ ಬಂದ್ರೆ ಬೇಜಾರಾಗಲ್ವಾ? ನಾವು ನೋಡಿರೋಂತ ಫಿಲಮ್ಗಳಲ್ಲಿ ಹಿಂದಿ ಫಿಲಮ್, ತೆಲುಗು ಫಿಲಮ್, ಏನು ಇಲ್ದೇ ಇರೋ ಫಿಲಮ್ಗಳಿಗೆ ಹೈ ರೇಟಿಂಗ್ ಕೊಟ್ಕೊಂಡು ಇಟ್ಟಿರ್ತಾರೆ. ಕಂಟೆಂಟ್ ಇರೋ ಫಿಲಮ್ ಚೆನ್ನಾಗಿದೆ, ಬಂದ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡ್ಬೇಕು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.